बेळगावमध्ये जनता दल पक्षाने भव्य मेळावा आणि बाईक रॅली काढत आगामी स्थानिक स्वराज्य संस्थांच्या निवडणुकांसाठी रणशिंग फुंकले. माजी आमदार हनुमंत अलकोड यांच्या नेतृत्वाखाली झालेल्या या मेळाव्यात जिल्हाभर पक्ष बळकट करण्याचा आणि एच.डी. कुमारस्वामी यांच्या कार्याची माहिती घराघरात पोहोचवण्याचा निर्धार करण्यात आला. बेळगाव शहरातील गांधी भवन येथे जेडीएसचा भव्य मेळावा आयोजित करण्यात आला होता. त्याआधी शहरातील सीपेड मैदानातून भव्य बाईक रॅलीची सुरुवात झाली. ही रॅली चन्नम्मा सर्कल मार्गे जात गांधी भवन येथे संपन्न झाली. ಯಾವ ಕ್ಷೇತ್ರ? ವಿಜಾಪುರ. मेळाव्याचे नेतृत्व करताना हनुमंत अलकोड म्हणाले की आगामी तालुका पंचायत, जिल्हा पंचायत आणि ग्रामपंचायत निवडणुकांमध्ये जेडीएसचे कार्यकर्ते सक्रियपणे मैदानात उतरतील. ಉತ್ತಮ ಭವಿಷ್ಯ ಕಾಣಲಿಲ್ಲ. ಹೆಣ್ಣಿಗೆ ಅತ್ಯಂತ ಉತ್ತಮವಾದಂಥ ಭಾಷೆಗಳಿಂದ ನಾವು ಕರಿತೀವಿ. ಹೆಣ್ಣನ್ನ ಏನಂತ ನಾವು ಕರಿತೀವಿ? ಹೆಣ್ಣು ಮಕ್ಕಳನ್ನ ಅಂತಂದ್ರೆ ಅಷ್ಟಲಕ್ಷ್ಮಿ, ಇಷ್ಟಲಕ್ಷ್ಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಇಷ್ಟೆಲ್ಲ ಹೆಸರು ಕರೆಸಿಕೊಳ್ತಕ್ಕಂಥ ಮಹಿಳೆ ಅದನ್ನ ಹೊಟ್ಟೆಗಿರುವಾಗ ಸಾಯಿಸೋದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಸನ್ಮಾನಿಸಿದ ಕುಮಾರಸ್ವಾಮಿ ಅವರು ಆ ಸಂದರ್ಭದಲ್ಲಿ ಹೇಳುವ ಮೂಲಕ ನೀವ್ಯಾರು ಕೂಡ ಈ ವರದಕ್ಷಿಣೆಗೆ ಎದುರುಗಾಡಿ ನಾನಿದ್ದೇನೆ ನಿಮ್ಮ ಮಕ್ಕಳ ಮದುವೆ ಮಾಡಿಕೊಡೋದಕ್ಕೆ, ನಿಮ್ಮ ಮಕ್ಕಳನ್ನು ಓದಿಸೋದಕ್ಕೆ ನಾನಿದ್ದೇವೆ, ಸರ್ಕಾರ ಇದೆ, ನೀವು ಚಿಂತೆ ಮಾಡಬೇಡ್ರಿ, ನಾನಿದ್ದೇನೆ ಅಂತ ಯಾರಾದರೂ ಈ ದೇಶದಲ್ಲಿ ಭರವಸೆ ಕೊಟ್ಟು ಧೈರ್ಯ ಇಟ್ಟಿದ್ರೆ ಅದು ಒಬ್ಬರು ಸನ್ಮಾನಿಸಿದ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನೀವು ಮರೆಯಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಆಯ್ತು, ಹೇಳಿ ಸುಮ್ಮನೆ ಬಿಡಲಿಲ್ಲ. ಆ ಮಗು ಹುಟ್ಟಿದ ಕೂಡಲೇ ಆ ಮಗುವಿನ ಹೆಸರಲ್ಲಿ 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡೋ ಮೂಲಕ ನಿಮಗೆ ಅವತ್ತು ಕುಮಾರಸ್ವಾಮಿ ಅವರು ಗ್ಯಾರಂಟಿ ಹೇಳಿರಲಿಲ್ಲ. ಅವತ್ತು ನಿಮಗೆ 1 ಲಕ್ಷ ರೂಪಾಯಿ ಆ ಮಗುವಿನ ಹೆಸರಲ್ಲಿ ಇಡುವ ಮೂಲಕ ಆ ವಿದ್ಯಾಭ್ಯಾಸಕ್ಕೆ, ಮದುವೆ, ಅವರ ಶ್ರೇಯೋಭಿವೃದ್ಧಿಗೆ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನು ಯಾರಾದರೂ ಕೊಟ್ಟಿದ್ರೆ ಸನ್ಮಾನಿಸಿದ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನೀವು ತಿಳಿದಿದೆ ಅಂತೇಳಿ ಭಾವಿಸ್ತೇನೆ. ಬಹುಶಃ ಅದಕ್ಕೆ ಹೇಳ್ತಾರೆ ಮತ್ತೆ ಕುಮಾರಸ್ವಾಮಿ ಅವರು ಇನ್ನೊಂದೇನಂತಂದ್ರೆ ಆ ಸಂದರ್ಭದಲ್ಲಿ ನಾನು ಮಂತ್ರಿದ್ದಂಥ ಸಂದರ್ಭದಲ್ಲಿ ಏಡ್ಸ್ ಅಂತ ಒಂದು ದೊಡ್ಡ ಮಹಾಮಾರಿ, ಏಡ್ಸ್ ಅಂತಕ್ಕಂಥ ರೋಗ ಬಹಳ ದೊಡ್ಡ ರೋಗ. ಆ ರೋಗ ಅಂದ ಕೂಡಲೇ ಹೆದರಿಕೆ ಬರ್ತಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ರೋಗ ಬಂದಿತ್ತು ಅವ್ರ ಮನೆಯಲ್ಲಿ ನೀರು ಕೂಡ ಕುಡಿತಿರಲಿಲ್ಲ, ಅವ್ರ ಹತ್ರ ಕೂಡ ಹೋಗ್ತಿರಲಿಲ್ಲ ಏಡ್ಸ್ ಇರ್ತಿರೋರ ಹತ್ರ. ಆವತ್ತಿನ ಸಂದರ್ಭದಲ್ಲಿ ಸನ್ಮಾನಿಸಿದ ಕುಮಾರಸ್ವಾಮಿ ಅವರು, ನಾನು ಆವಾಗ ಮಂತ್ರಿಯಾಗಿದ್ದೆ. ಕುಮಾರಸ್ವಾಮಿ ಅವರು ಹೇಳಿದ್ರು, ಮುಖ್ಯಮಂತ್ರಿಗಳು ಏನಂತ ಹೇಳಿದ್ರೆ, ನೀವ್ಯಾರು ಈ ರೋಗಕ್ಕೆ ಹೆದರಬೇಕಾಗತ್ತಿಲ್ಲ, ಈ ರೋಗಕ್ಕೆ ಹೆದರಬೇಕಾಗತ್ತಿಲ್ಲ, ನಾನಿದ್ದೇನೆ ಈ ರೋಗನ್ನ ನಿವಾರಣೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ನಾನು ವೈದ್ಯರ ಮುಖಾಂತರ ಮಾಡಿಸ್ತೇನೆ, ನೀವು ಚಿಂತೆ ಮಾಡಬೇಡ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಸನ್ಮಾನಿಸಿದ ಕುಮಾರಸ್ವಾಮಿ ಅವರು ಅಂತ. ಇದೇನು ಸುಮ್ಮನೆ ಬಿಡಲಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ಸಂತಿರ್ತಕ್ಕಂಥ ಎಲ್ಲ ಮಾನ್ಯ ಗಂಡ್ಮಕ್ಕಳ ಹೆಣ್ಮಕ್ಕಳೆಲ್ಲರ ಕರೆಸಿ ಒಂದು ಸಮಾವೇಶ ಮಾಡ್ತಾನೆ. ಅವತ್ತಿನ ದಿವಸ ಪತ್ರಿಕೆಯಲ್ಲಿ ಬರ್ತದೆ, ಟಿವಿನಲ್ಲಿ ಬರ್ತದೆ, ವಿದ್ಯುನ್ಮಾನ
ನೀವು ಕುಮಾರಸ್ವಾಮಿ ಅವರು ನೀನು ಏನಂತ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು 7 ಸತ್ತಿರೋರು ಮನೆಗೆ ಊಟಕ್ಕೆ ಹೋಗ್ತೀನಿ ಅಂತೇಳಪ್ಪ ನಾಳೆಗೆ ನಿನ್ನ ಕೈ ಮುಗಿತೀನಿ ಮಗನೇ ನೀನು ಅವರಿಂದ ಹೋಗ್ಬೇಡ ಏಡ್ಸ್ ಕೆಟ್ಟ ರೋಗ ಅವ್ರ ಮನೆಯಾಗ ಊಟ ಮಾಡ್ತೀನಿ ಅಂತೇಳಿ ನಾನು ಕುಮಾರಸ್ವಾಮಿ ನೀನು ಹೋಗೋಲ್ಲಕ್ಕಪ್ಪ ಮಾರಾಯ ನೀನು ಹೋಗ್ಬೇಡಪ್ಪ ಮಾರಾಯ ಹೋಗೋಲ್ಲಕ್ಕಂತ ಇಟ್ಟು ನಮ್ಮ ತಮ್ಮ ನಮ್ಮ ತಾಯಿ ಹೆದರಿ ನನಗೆ ಪರಿಯಿಂದ ಕೇಳಿದ್ರು. ಆದ್ರೆ ಕುಮಾರಸ್ವಾಮಿ ಎಲ್ಲ ಮಂತ್ರಿಗಳನ್ನ ಕರ್ಕೊಂಡು ಹೋಗಿ 7 ಸತ್ತಿರೋರ ಮನೆಗೆ ಊಟ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಭಾರತ ದೇಶದಲ್ಲಿದ್ದರೆ ಅವರೊಬ್ಬರೇ ಒಬ್ಬರು ಸನ್ಮಾನಿಸಿ ಕುಮಾರಸ್ವಾಮಿ ಅವರು ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ. ನೋಡಿ ಎಂತೆಂಥ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾರೆ ಕುಮಾರಸ್ವಾಮಿ ಅವರಲ್ಲಿ. या मेळाव्याचे अध्यक्षस्थान कृष्णा रेड्डी यांनी भूषवले. प्रमुख पाहुणे म्हणून प्रतापराव पाटील, पंचगौडर, द्यामनगौडर, प्रकाश सोनवलकर, शंकर मडलगी आणि अनेक मान्यवर नेते आणि शेकडो कार्यकर्ते उपस्थित होते. नजीम बेटगेरी, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।